ಇವತ್ತು ಯಾರಪ್ಪ ಅಂತ ನೀವು ಕೇಳ್ಬೋದು. ನಮ್ ಕಿಸ್ಮುಟ್ಟಲ್ಲಿ ಇವತ್ತು ನಮ್ಮ ಜೊತೆ ಅವ್ರೆ. ಯಾಕಪ್ಪ ಅಂತಂದ್ರೆ ಅವ್ರು ಅಂಟಿಗೆ ಒಂದು ವಿಡಿಯೋ ಮಾಡಿದ್ರು. ಆ ವಿಡಿಯೋ ನೋಡ್ಕೊಂಡು ನಾನು ಅವ್ರಿಗೆ ಕಾಲ್ ಮಾಡಿದ್ದೆ. ಅಣ್ಣ ಇಲ್ಲ ಅಂಟಿ ಇಟ್ಟಿದ್ದೀವಿ ಬಂಗಾರಪೇಟೆ ಅಮರಾವತಿ ಲೇಔಟಲ್ಲಿ ನಮ್ಮ ಅಭಿಮಾನಿಗಳ ದೇವರುಗಳು ಅವರಿಂದ ನಾನು ಬೆಳೀತಾ ಇದ್ದೀನಿ. ಅವ್ರು ಸ್ವಲ್ಪ ಇವತ್ತು ಭಾನುವಾರ ಎಂಜಾಯ್ ಮಾಡಲಿ ಅಂದ್ಬಿಟ್ಟು ನಾನು 1,000 ರೂಪಾಯಿ ಅಂಟಿಗೆ ಇಟ್ಟಿದ್ದೆ. ಆ ವಿಡಿಯೋ ನೋಡ್ಕೊಂಡು ಕಿಸ್ಮುಟ್ಟಲ್ಲಿ ಫೋನ್ ಮಾಡಿದೆ. ಇಲ್ಲ ನಮ್ಗೆ ಇಲ್ಲ ಅಂತಂದೆ. ಪಾಪ ಎಲ್ಲ ಅದೇ ತಕ್ಷಣಗೆ ನಮ್ಮ ಮಾಸ್ತಿಗೆ ಬಂದು ನನ್ಗಾಗ್ಲಿ ನನ್ನ ಫ್ರೆಂಡ್ಸ್ಗಾಗ್ಲಿ ಹೊಟ್ಟೆ ತುಂಬಾ ನೀರು ಕುಡಿಸಿ ಒಳ್ಳೆ ಊಟ ಕೂಡ ಕೊಡ್ತಾವ್ರೆ. ನಂಗೊಂದು ತುಂಬಾ ಖುಷಿ ಆಯ್ತಣ್ಣ. ನಿಮ್ ಪ್ರೀತಿಗೆ ಯಾವಾಗ ಅನ್ಸದ ಈ ಚೆನ್ನಾಗಿರ್ಲಿ. ನೀನು ನಮ್ಮ ಬಳಗ ನಮ್ಮ ಸ್ನೇಹಿತರು ಎಲ್ಲ ಖುಷಿಯಾಗಿ ಯಾವಾಗ ಚೆನ್ನಾಗಿರ್ಬೇಕು. ಒಂದು ಮಾತಾಡ್ತೀನಿ ಕೃಷ್ಣಣ್ಣ. ಅಣ್ಣ ಅಂಟಿಗೆ ಇಟ್ಟೋದ್ರಿಂದ ಸ್ವಲ್ಪ ಸೇವ್ ಮಾಡಿ ನಮ್ಮ ರೈತರಿಗೆ ನಾವು ಸ್ವಲ್ಪ ಹೆಲ್ಪ್ ಮಾಡಿ ಅಂತ ನಾನು ಕೈ ಮುಗಿದು ಕೇಳ್ತಾ ಇದ್ದೇನೆ. ಖಂಡಿತ ಇವಾಗ 1,000 ರೂಪಾಯಿ ಮಾಡೋದಾದ್ರೆ ಒಂದು 500 ರೂಪಾಯಿ ಏನಾದ್ರು ನಮ್ಮ ರೈತರಿಗೆ ಹೆಲ್ಪ್ ಮಾಡಿ. ಯಾವ ತರ ಒಂದು ಹಿರಿಯ ಮಟ್ಟದಾಗೆ ಒಂದು ಗೊಬ್ಬರ ಮಟ್ಟದಾಗೆ ಯಾರೋ ಬಡವರು ಇರ್ತಾರೆ, ಬಡವ್ರಿಗೆ ಹೆಲ್ಪ್ ಮಾಡಿ ಅಂತ ನಾನು ಇಷ್ಟಪಡ್ತೀನಿ. ಖಂಡಿತ ಈ ಕೆಲಸ ಮಾಡ್ಬೇಕು. ನಮ್ಮ ರೈತರಿಗೋಸ್ಕರ ನೀವು ಹೆಲ್ಪ್ ಮಾಡಬೇಕು. ದಯವಿಟ್ಟು ನಿಮ್ ಕಾಲ್ ಬೇಕು ಖಂಡಿತವಾಗಿ ನಾನು ನಮ್ಮ ಬಟರ್ ಮಿಲ್ಕ್ ಮಿನಿಯಲ್ಲಿ ನಮ್ಮ ರೈತರು ಕೂಡ ನಾನು ಸಪೋರ್ಟ್ ಮಾಡ್ತೀನಿ, ಸಪೋರ್ಟ್ ಇರ್ತೀನಿ, ಮಾಡ್ತೀನಿ. ನೋಡಿ ನಮ್ಮ ಹುಲಿ ಕೂಡ ಬಂದಿದ್ದೆ. ನಮ್ಮ ಹುಲಿ ಪಾಪ ತುಂಬಾ ಖುಷಿ ಆಗಿದೆ. ಖುಷಿ ಆಗಿದೆ. ನಮ್ಮ ಹುಲಿ ಕೂಡ ಇದೇ ತರ ಎಂಜಾಯ್ ಮಾಡಿದ್ರು. ಇದೇ ತರ ಎಲ್ಲ ಮುಗಿಸ್ಕೊಂಡು ಟೈಮ್ ಮಾಡಿದ್ರೆ ಸಂಜೆ 7 ಗಂಟೆಗಿಂತ ಫುಲ್ ಖುಷಿಯಾಗಿದ್ದ. ಜಾಲಿ ನಮ್ಮ ಹುಲಿ